ಮುಖ್ಯಮಂತ್ರಿಗಳಾದ ಮೇಲೆ ಬಡವರ ಪರವಾಗಿ ಕಾರ್ಮಿಕರ ಪರವಾಗಿ ದುಡಿತಾ ಇರ್ತಕ್ಕಂಥ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಜೀವನವನ್ನು ಉತ್ತಮಗೊಳಿಸಲು ಅನೇಕ ಯೋಜನೆಗಳನ್ನು ಜಾರಿಗೆ ತಂದರು. ನೋಡಿರ್ಬೋದು, ಕಳೆದ ಬಾರಿ ಕೋಲಾರದಲ್ಲಿ ಸಭೆ ಮಾಡಿ 90% ಕುರುಬ ಕಸುಬುಗಳಲ್ಲಿ ಭಾಗಿಯಾಗಿರ್ತಕ್ಕಂಥವರಿಗೆ ಅನೇಕ ಸೌಲಭ್ಯಗಳು ಸಿಗುತ್ತೆ ಅಂತೇಳಿ ನಾನು ಪ್ರಕಟಣೆ ಮಾಡಿದ್ದೇನೆ. ಬಹುಶಃ ಈ ಕಾರ್ಮಿಕರಿಗೆ ಇತಿಹಾಸ ತಗೊಂಡಾಗ ಸಂತೋಷ ಮಾಡ್ತಾ ಇರ್ತಕ್ಕಂಥ ಜನಪರ ಕಾರ್ಯಕ್ರಮಗಳು ಯಾವ ಕಾಲದಲ್ಲೂ ಕೂಡ ಆಗಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಕೊರೋನಾ ಸಮಯ ಆಗ್ಬೋದು, ಸದನ ಸಮಯಗಳಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆ ಫುಡ್ ಕಿಟ್ ಕೊಡ್ತಾ ಇದ್ದೀವಿ, ಟೂಲ್ ಕಿಟ್ ಕೊಡ್ತಾ ಇದ್ದೀವಿ, ಮೆಡಿಸಿನ್ ಸಹಾಯ ಮಾಡ್ತಾ ಇದ್ದೀವಿ. ಹೀಗೆ ನಿಮ್ಮ ಸಂಘ ನೋಂದಣಿ ಮಾಡಿಕೊಂಡಿದ್ರೆ ಅದು ಸಾಲ ಕೊಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಸರ್ಕಾರ ಮಾಡ್ತಕ್ಕಂಥ. ಆದರೆ ನಮ್ಮ ತಾಲೂಕಲ್ಲಿ 2 ಸಂಘಗಳನ್ನು ದುರುಪಯೋಗ ಪಡಿಸ್ಕೊಂಡು, ಒಂದು ಯಾವುದಪ್ಪ ಅದು ವಿನಾಯಕನ, ಇನ್ನೊಂದು ವಿನಾಯಕ ಕನ್ನಡ ಕಾರ್ಮಿಕ ಸಂಘ ಅಂತ. ವಿನಾಯಕ ಕನ್ನಡ ಸಂಘ ಯಾರಪ್ಪ ಅಂದ್ರೆ ಆ ಸೈಬರ್ ಸೆಂಟರ್ ಚಿನ್ನಿ ಅವರ ಹೆಸರು ಇದೆ. ಅವನು ಕಾರ್ಮಿಕ ಸಂಘ ಅಂತ ಮಾಡಿಕೊಂಡು ಆ ಇಡೀ ಕಾರ್ಮಿಕ ಬರ್ತಕ್ಕ ಸೌಲಭ್ಯ ಎಲ್ಲ ಕೂಡ ಲೂಟಿ ಮಾಡ್ತಾ ಇದ್ದಾರೆ. ಲೂಟಿ ಮಾಡಿ ಕಾರ್ಮಿಕರಿಗೆ 3 ನಾಮ ಆಗ್ತಾ ಇದ್ದಾರೆ. ಮೊನ್ನೆ ನನ್ನ ಸಂಘ ಇದೆ ಅಂತ ತಿಳ್ಕೊಂಡು ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಥರ್ಟಲ್ ಮಾಡಿ ತಂದು ಸ್ಪಂದದ್ದು ಅಂತೇಳಿ ಕಳೆದ ಬಾರಿ ಕಿಟ್ಟಿಡೋದು ವಿತರಣೆ ಮಾಡಿ ಈ ಒಂಬೆಳಕು ಅಂತ ಒಬ್ಬನು ಕೂಡ ಒಂದು ಸಂಘ ಮಾಡಿಕೊಂಡು ಅವನಿಗೆ ದೇಶ ಇಡ್ಲಿ ಭರತ್ ಅಂತ ಅವನು ಮಾಡಿಕೊಂಡು ಅವನು ಕೂಡ ಸಾವಿರಾರು ಜನಕ್ಕೆ ನಾಮ ಹಾಕ್ಬೋದ. ಆ 2 ಸಂಘ ತೆಗಿಬೇಕು ಅಂತೇಳಿ ಈಗಾಗಲೇ ನೋಟಿಸ್ ಕೊಟ್ಟಿದ್ದೇವೆ. ಆ 2 ಸಂಘ ವಜಾ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೆ ನಾನು ಪದೇ ಹೇಳ್ತಾ ಇದ್ದೀನಿ, ಈ ತಾಲೂಕಿನ ಕಟ್ಟಡ ಕಾರ್ಮಿಕರು ವಿನಾಯಕ ಕನ್ನಡ ಕಾರ್ಮಿಕ ಸಂಘ ಒಂಬೆಳಕು ಆ 2 ಕಡೆ ಕೂಡ ಯಾರು ನೋಂದಾಯಿಸಬಾರ್ದು. ಆ ಸಂಘದಲ್ಲಿ ಕೂಡ ಯಾರು ಕೂಡ ಪಾಲ್ಗೊಳ್ಳಬಾರದು. ಆ ಇಬ್ಬರೂ ಕೂಡ ಕಟ್ಟಡ ಕಾರ್ಮಿಕರ ಪರವಾಗಿಲ್ಲ. ಯಾರ್ಯಾರು ಒಂಬೆಳಕು ವಿನಾಯಕ ಕಟ್ಟಡ ಕಾರ್ಮಿಕ ಸಂಘದ 2 ಸಂಘಗಳು ಕೂಡ ಕಾರ್ಮಿಕರ ಪರವಾಗಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕಾರ್ಮಿಕರು ಅವರು ನಿಮ್ಮನ್ನು ಯಾಮಾರಿಸ್ತಾರೆ. ಅವರು ಸೈಬರ್ ಸೆಂಟರ್ ಇಟ್ಕೊಂಡು ಆ ಸೈಬರ್ ಸೆಂಟರಲ್ಲಿ ಎಲ್ಲ ಪ್ರಿಯ ಮಾಡ್ತಾರೆ ಅಂತೇಳಿ ನಿಮ್ಮನ್ನು ಯಾಮಾರಿಸ್ತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಈ 2 ಸಂಘಗಳಲ್ಲಿ ನಮ್ಮ ಕಾರ್ಮಿಕ ಬಂಧುಗಳು ನೋಂದಣಿ ಮಾಡಬಾರ್ದು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಕೂಡ ಮಾಡ್ತಾ, ಇದರೊಟ್ಟಿಗೆ ಅನೇಕ ಸಂಘಗಳು ಆಕ್ಟಿವ್ ಸಂಘಗಳು ನಮ್ಮಲ್ಲಿ ಇದ್ದಾವೆ. ಅವ್ರ ಮುಖಾಂತರ ಮಾಡಿ ಕರೆಯಾಗಿರಲಿ ಜನಪರವಾಗಿ ಕೆಲಸ ಮಾಡ್ತಕ್ಕಂಥರೊಟ್ಟಿಗೆ ಮಾಡಬೇಕಲ್ಲ. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಬೇರೆ ಇವತ್ತು ಅಧಿಕಾರಿ ಹೆಣ್ಮಗಳು ಆಕ್ಟಿವ್ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಾನು ಕೂಡ ಆ ಕಚೇರಿಯನ್ನು ಇವತ್ತೆಲ್ಲೋ ಮೊಡ್ಕಲ್ ಕಚೇರಿ ಇದೆ, ಯಾರು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇವಾಗ ಏನು ನಗರ ಯೋಜನೆ ಪ್ರಾಧಿಕಾರ ಮಾಡ್ತಿದ್ದಾರೆ ಹಳೆ ಮುನ್ಸಿಪಲ್ ಆಫೀಸಲ್ಲಿ ಅವ್ರಿಗೂ ಕಚೇರಿ ಕೊಟ್ಟು ಹೊಸದಾಗಿ ಸ್ಟಾಫ್ ಕೊಡ್ತಾ ಇದ್ದೀರಿ. ಹೊಸದಾಗಿ ಅವ್ರಿಗೆ 3 ಜನ ಸ್ಟಾಫ್ ಕೊಟ್ಟು ಅದನ್ನು ಸ್ಟ್ರೆಂಥನಿಂಗ್ ಮಾಡಿ ಈ ತಾಲೂಕಲ್ಲಿ ಪ್ರತಿ ಏನು ಎಂಟರ್ಪ್ರೈಸಸ್ಗಳಲ್ಲಿ ಯಾವುದೇ ಮಂಡಿಯಲ್ಲಾಗ್ಬೋದು, ಅಂಗಡಿಯಲ್ಲಾಗ್ಬೋದು, ಕಟ್ಟಿಗೆ ಫ್ಯಾಕ್ಟ್ರಿಯಲ್ಲಾಗ್ಬೋದು, ಮಿಲ್ಗಳಲ್ಲಾಗ್ಬೋದು, ಹೋಟ್ಲಲ್ಲಾಗ್ಬೋದು, ಯಾರೂ ಕೂಡ ಯಾರ್ಯಾರು ಬಾಲ ಕಾರ್ಮಿಕ ಕೆಲಸ ಮಾಡ್ತಾ ಇದ್ರೆ ಅದನ್ನು ಪತ್ತೆ ಮಾಡ್ತಕ್ಕಂಥದ್ದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು, ಯಾರ್ಯಾರು ಈ ತಾಲೂಕಿನಲ್ಲಿ ಅಂಗಡಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಟ್ರೇಡ್ ಲೈಸೆನ್ಸ್ ಕೊಡ್ತಕ್ಕಂಥದ್ದು, ಇವೆಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತೇಳಿ ನಾನು ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಇನ್ನು 2-3 ಒಂದು ವಾರದ ಒಳಗಾಗಿ ಕಚೇರಿ ಕೊಟ್ಟು ಅವರು ಕೂಡ ವಾಹನ ಸೌಲಭ್ಯವನ್ನು ಮಾಡಿ ಸಮಗ್ರವಾಗಿ ಈ ತಾಲೂಕಿನಲ್ಲಿ ಎಲ್ಲ ಬಡ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಸರ್ಕಾರ, ನಾನು ಯಾವತ್ತೂ ಕೂಡ ಬಡವರ ಪರವಾಗಿ ಕೆಲಸ ಮಾಡಿದ್ದೇವೆ, ಕೂಲಿ ಕಾರ್ಮಿಕರ ಪರವಾಗಿದ್ದೇವೆ, ಅವರಿಗೆ
ಸರ್ಕಾರದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದೇವೆ. ಇವತ್ತು ಸಾಂಕೇತಿಕವಾಗಿ ವಿತರಣೆ ಮಾಡ್ತಾ ಇದ್ದೀವಿ. ಇವತ್ತು ನೋಡಿ ಮೇಸಿನ್ ಅವರಿಗೆ ಸುಮಾರು 533 ಜನಕ್ಕೆ ಬೇಸಿಕ್ ಕಿಟ್ ಕೊಡ್ತಾ ಇದ್ದೀವಿ. ಕಾರ್ಪೆಂಟರ್ಗಳಿಗೆ 130 ಜನಕ್ಕೆ, ಎಲೆಕ್ಟ್ರಿಸಿಟಿಯವರಿಗೆ 140 ಜನಕ್ಕೆ, ಪ್ಲಂಬರ್ಗಳಿಗೆ 130 ಜನಕ್ಕೆ, ಸರಿಸುಮಾರು ಇವತ್ತು 903 ಜನ ಫಲಾನುಭವಿಗಳಿಗೆ ಅವರ ಕುಲಕಸಬು ಮಾಡ್ತಕ್ಕಂಥವರಿಗೆ ಆ ಸಹಾಯ ಆಗಲಿ ಅಂತೇಳಿ ಕಿಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀವಿ? ಇದರೊಟ್ಟಿಗೆ ಹೊಸದಾಗಿ ಪ್ರಪೋಸಲ್ ಕೂಡ ಅಲ್ಲೇನು APMC ಹತ್ರ ಒಂದು ಕಾರ್ಮಿಕ ಭವನ ಕಟ್ಟಲಿಕ್ಕೆ ಕೂಡ ಇವತ್ತು 2 ಕೋಟಿ ಪ್ರಸ್ತಾವನೆ ಮಾಡಿದ್ದೇನೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಆ ಕಾರ್ಮಿಕ ಭವನಕ್ಕೆ ಕೂಡ 2 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಲಾಗುವುದು. ಯಾಕಪ್ಪ ಅಂದರೆ ಕಾರ್ಮಿಕ ಭವನ ಅಂತ ಅಂದರೆ ಅಲ್ಲೇ ಎಲ್ಲ ಸಂಘ ಸಂಸ್ಥೆಗಳು ಅಲ್ಲೇ ಕೂತ್ಕೊಂಡು ಬರ್ತಕ್ಕಂಥ ಕಾರ್ಮಿಕರಿಗೆ ಒಂದೇ ಕಡೆ ಕಚೇರಿ ಇದ್ದರೆ ಅಲ್ಲಿ ಇಲ್ಲಿ ಅಲ್ದಾಡೋ ತಪ್ಪು. ಮತ್ತು ಕಾರ್ಮಿಕರ ಮಕ್ಕಳಿಗೆ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ಇವೆಲ್ಲ ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಕಾರ್ಮಿಕ ಇಲಾಖೆಯಿಂದ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬೆಳೆಸದ ಗ್ರಾಮದಲ್ಲಿ ಇವತ್ತು ಕಾರ್ಮಿಕರ ವಸತಿ ಶಾಲೆ ಸುಮಾರು 35 ಕೋಟಿ ವೆಚ್ಚದಲ್ಲಿ ಇವತ್ತು ಕಾರ್ಮಿಕ ವಸತಿ ಶಾಲೆಯನ್ನ ಈ ವಾರದಲ್ಲಿ ಗುತ್ತಿಗೆ ಪೂಜೆ ಮಾಡಿದ್ದಾರೆ. ಇದು ನಮ್ಮ ಸರ್ಕಾರ ಬದ್ಧತೆ, ನಮಗಿರ್ತಕ್ಕಂಥ ಬದ್ಧತೆ, ಬಡವರ ಪರವಾಗಿ, ರೈತರ ಪರವಾಗಿ ನಮಗಿರುವ ಕಾಳಜಿ. ಕೆಲಸ ಮಾಡ್ತಾ ಇದ್ದೇವೆ. ಯಾರಿವತ್ತು ಕಾರ್ಮಿಕ ವರ್ಗ ದಯಮಾಡಿ ನೀವು ಕಾರ್ಮಿಕರು ಇಲ್ಲ ಅಂದರೆ ನಾವು ಡೆವಲಪರ್ಸು ಇಲ್ಲ, ಸಹಕಾರರು ಇಲ್ಲ, ಇಲ್ಲಿ ಯಾರು ಕೂಡ ಪ್ರಪಂಚ ಜೀವನ ಮಾಡಿ ಸಾಧ್ಯವೇ. ಅದಕ್ಕೆ ನಾವು ಸದಾಕಾಲ ಕೂಡ ಕಾರ್ಮಿಕ ವರ್ಗಕ್ಕೆ ಋಣಿಯಾಗಿರ್ತೇವೆ. ನಿಮ್ಮ ಕಷ್ಟದಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೇವೆ. ನೀವು ಏನು ಬೆವರು ಸುರಿಸ್ತೀರಾ ಆ ಬೆವರಿನಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೇವೆ. ಹಾಗಾಗಿ ಸದಾಕಾಲ ನಿಮ್ಮನ್ನು ಸ್ಮರಿಸ್ತೇವೆ, ನಿಮ್ಮ ಪರವಾಗಿರ್ತೇವೆ, ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ನಿಮಗೆ ತಲುಪಿಸ್ತೇವೆ ಅನ್ನೋ ಮಾತನ್ನು ಹೇಳಿ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಿ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಿರ್ಮಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.